ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಬೆಳಗ್ಗೆಯಿಂದ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಹಾಗೆ ಸ್ಕಿನ್ ಕೇರ್ ಕೂಡ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಪಾಪು ಕೂಡ ಇವತ್ತು ಒಂದು ಸ್ವಲ್ಪ ಬೇಗನೆ ಎದ್ದಿದ್ಲು. ಆಮೇಲೆ ಮಲ್ಕೊತಾಳೇನೋ ಅಂತ ಮಲಗಿಸ್ದೆ, ಬಟ್ ಮಲ್ಕೊಳ್ಲಿಲ್ಲ. ಇಫ್ ಇನ್ ಕೇಸ್ ಪಾಪು ಏನಾದರೂ ಮಲ್ಕೊಂಡಿದ್ದಿದ್ರೆ ನಾನು 1 ಅವರ್ ಮಲ್ಕೊತಾ ಇದ್ದೆ. ಬಟ್ ಪಾಪು ಮಲ್ಕೊಳ್ದಿರೋ ಕಾರಣ ಅವಳು ಎದ್ದಾಗ ನಾನು ಕೂಡ ಎದ್ಬಿಡ್ತೀನಿ. ಇನ್ನು ವಾಶ್ರೂಮ್ಗೆಲ್ಲ ಹೋಗಿ ಫ್ರೆಶ್ ಅಪ್ ಆಗಿ ನಾನು ಕೂಡ ಇವಾಗ ರೆಡಿ ಆಗ್ತಾಯಿದ್ದೀನಿ. ಪಾಪುನ ಕರ್ಕೊಂಡು ಕೆಳಗಡೆ ಹೋಗಬೇಕು. ಸೊ ಕರ್ಕೊಂಡು ಕೆಳಗಡೆ ಹೋಗೋದಕ್ಕೂ ಮುಂಚೆ ನಾನು ಇವಾಗ ಬೆಡ್ರೂಮ್ ಎಲ್ಲನೂ ಕೂಡ ಕ್ಲೀನ್ ಮಾಡಿಬಿಡ್ತೀನಿ. ಬಿಡು ಆಮೇಲೆ ಬಂದು ಕ್ಲೀನ್ ಮಾಡೋಣ ಅಥವಾ ಹೇಗಿದ್ರೂ ಬಂದು ಮಲ್ಕೊತೀವಲ್ಲ ಅಂತ ಹಾಗೆ ಬಿಡೋದು, ಇಂಥದ್ದೆಲ್ಲ ನಂಗೆ ಇಷ್ಟ ಆಗೋಲ್ಲ. ಸೊ ಎದ್ದ ಮೇಲೆ ಬ್ಲ್ಯಾಂಕೆಟ್ ಎಲ್ಲ ಫೋಲ್ಡ್ ಮಾಡಿ ಬೆಡ್ ಸ್ಪ್ರೆಡ್ ಎಲ್ಲ ಆ ಕಡೆ ಈ ಕಡೆ ಆಗಿದ್ರೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ರೂಮ್ ಎಲ್ಲ ಕಸ ಗುಡಿಸ್ಬೇಕು ಅಂತ ಅಂದರೆ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಬಿಡ್ತೀನಿ. ಇನ್ನು ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಪಪ್ಪಾನೂ ಕೂಡ ಒಂದು ಸ್ವಲ್ಪ ಇವತ್ತು ತಿಂಡಿ ತೊಗೊಂಡು ಬರೋದು ಲೇಟ್. ಯಾಕೆ ಅಂತಂದರೆ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ 3 ದಿನವೂ ಕೂಡ ಪಪ್ಪ ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತಾರೆ. ಸೊ ದೇವ್ರ ಪೂಜೆ ಮಾಡಿ ಅದಾದಮೇಲೆ ನನಗೆ ತಿಂಡಿ ತೊಗೊಂಡು ಬರೋದು. ಹೇಗಿದ್ದರೂ ಲೇಟಾಗಿ ಬರ್ತಾರಲ್ವ, ಅಷ್ಟೊತ್ತಿಗೆ ನಾನು ಕೂಡ ಮನೆಯಲ್ಲಿ ಗಂಜಿ ಮಾಡಿಕೊಂಡು ಕುಡಿಯೋಣ ಅಂತ ಅಂದ್ಕೊಂಡೆ. ಮತ್ತು ನನ್ನ ತಿಂಡಿನೂ ಕೂಡ ಒಂದು 10:30 11 ಗಂಟೆ ಆಗೋಗ್ಬಿಡುತ್ತೆ ತಿನ್ನೋದು. ಅಷ್ಟೋ ತನಕ ಕೆಲವೊಮ್ಮೆ ಬೇಗ ಎದ್ದಿದ್ರೆ ನನಗೂ ಕೂಡ ಹಚ್ಕೊಂಡಿರೋದಕ್ಕಾಗಲ್ಲ. ಸೊ ಏನಾದರೂ ಗಂಜಿ ಮಾಡ್ಕೊಂಡು ಕುಡಿದ್ರೆ ಆಲ್ಮೋಸ್ಟ್ ಒಂದು 11:30 12 ಗಂಟೆ ತನಕನೂ ಕೂಡ ಊಟ ಮಾಡದೆ ಆರಾಮಾಗಿ ಇರ್ಬೋದು. ಸೊ ಈ ರೀತಿಯಾಗಿ ಅಂದ್ಕೊಂಡೆ. ಇನ್ನು ಪಾಪುನೂ ಕೂಡ ಎದ್ದಿದ್ಲಲ್ವ, ಬಟ್ಟೆನೂ ಕೂಡ ಸ್ವಲ್ಪ ಗಲೀಜಾಗಿತ್ತು. ಮತ್ತು ಚೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಪಾಪುಗೆ ಬಟ್ಟೆ ಎಲ್ಲ ಚೇಂಜ್ ಮಾಡೋದಕ್ಕೆ ಹೋಗಿ ಪಕ್ಕದ ರೂಮಿಂದ ಬಟ್ಟೆಗಳೆಲ್ಲ ತೊಗೊಂಬಂದೆ. ನನ್ನ ಮಗಳಂತೂ ಅಕ್ಕಪಕ್ಕ ಎಲ್ಲಾದರೂ ಕಾಣಿಸ್ಲಿಲ್ಲ ಅಂತ ಅಂದರೆ ಸಾಕು, ಅಷ್ಟು ಬೇಗ ಆಗಲೇ ಜೋರಾಗಿ ಹತ್ಬಿಡ್ತಾಳೆ. ನಾನಂತೂ ಮಾತಾಡಿಸ್ಕೊಂಡೇ ಓಡಾಡ್ತಾ ಇರ್ತೀನಿ. ಏನಾದರೂ ಮಾತಾಡ್ಸೋದು ಸ್ಟಾಪ್ ಆಗಿಬಿಟ್ರೆ ಅಲ್ವಾ, ಒಂದು 2-3 ನಿಮಿಷ ನೋಡ್ತಾಳೆ. ಇಫ್ ಇನ್ ಕೇಸ್ ಏನಾದರೂ ಮಾತಾಡ್ತಿಲ್ಲ ಅಂತಂದರೆ ಮತ್ತೆ ಅಳೋದಕ್ಕೆ ಸ್ಟಾರ್ಟ್ ಮಾಡೋದು ಈ ರೀತಿಯಾಗಿ. ಇನ್ನು ಈಗ ಪಾಪುಗೆ ಬಟ್ಟೆ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಕೂಡ ತೊಗೊಂಡು ಬಂದೆ. ಹಾಗೆಯೇ ಸಿರಪ್ ಕೂಡ ಹಾಕಬೇಕಲ್ವ ಬೆಳಗ್ಗೆ ಹೊತ್ತು, ವಿಟಮಿನ್ ಡಿ. ಸೊ ಹಾಗಾಗಿ ಸಿರಪ್ ಕೂಡ ಹಾಕೋಣ ಅಂತ ತೊಗೊಂಡೆ. ಎಲ್ಲ ಏನೇನು ಬೇಕು ಎಲ್ಲನೂ ತೊಗೊಂಡು ಒಂದೇ ಸರಿ ಕುತ್ಕೊಂಡ್ಬಿಡ್ತೀನಿ. ಮತ್ತೆ ಇಳಿಯೋದು, ಮತ್ತೆ ತೊಗೊಂಬರೋದು, ಈ ಥರ ಎಲ್ಲ ಮಾಡೋಕ್ಕೆ ನನಗೂ ಆಗೋಲ್ಲ. ಸೊ ಪಾಪು ಬಟ್ಟೆ ಆಗಿರ್ಬೋದು, ಡೈಪರ್ ಆಗಿರ್ಬೋದು, ಅದಾದಮೇಲೆ ಸಿರಪ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ತೊಗೊಂಡು ಬಂದು ಇಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಎಲ್ಲ ಕೆಲಸ ಒಂದೇ ಸರಿ ಮಾಡಿ ಮುಗಿಸ್ಕೊಂಡು ಅದಾದಮೇಲೆ ಪಾಪುನ ಕರ್ಕೊಂಡು ಆರಾಮಾಗಿ ಕೆಳಗಡೆ ಹೋಗೋದು. ಸೊ ಇವಾಗ ನೋಡ್ಬೋದು ಪಾಪು ಕೂಡ ಬಟ್ಟೆ ಗಲೀಜು ಮಾಡ್ಕೊಂಡಿದ್ಲು ಅಂತ ಅಂದ್ಬಿಟ್ಟು ಬಟ್ಟೆನೂ ಕೂಡ ಚೇಂಜ್ ಮಾಡ್ತಾಯಿದ್ದೀನಿ. ಇನ್ನು ಮಧ್ಯಾಹ್ನದ ಮೇಲೇ ಪಾಪುಗೆ ಸ್ನಾನ ಮಾಡಿಸೋದು ಅಲ್ವಾ. ಸೊ ಒಂದು ಸ್ವಲ್ಪ ಕೂಡ ಅವಳಿಗೇನಾದರೂ ಕಕ್ಕೊಂಡಿದ್ರೆ ಅದೆಲ್ಲ ಏನೋ ಸ್ಮೆಲ್ ಬರ್ತಾ ಇರುತ್ತೆ. ಮತ್ತು ಜೊತೆಗೆ ಅಲ್ಲ, ನಮಗೆ ಒಂಥರ ಹಿಂಸೆ ಆಗ್ತಾ ಇರುತ್ತೆ. ಅಂದರೆ ಇಫ್ ಇನ್ ಕೇಸ್ ನಾವೇ ಆದ್ರೂ ಮೈಯಲ್ಲಿ ಒಂದು ಸ್ವಲ್ಪ ಗಲೀಜಾಗಿಬಿಟ್ರೆ ಬಟ್ಟೆ ಚೇಂಜ್ ಮಾಡೋವರೆಗೂ ಬಿಡೋಲ್ಲ. ಇನ್ನು ಮಕ್ಕಳು ಪಾಪ ಅವ್ರಿಗೇನು ಹೇಳೋಕ್ಕೂ ಗೊತ್ತಾಗಲ್ಲ. ನಾವು ಇರಲಿ ಬಿಡು ಅಂತ ಹಂಗೆ ಬಿಡೋದು, ಅದೆಲ್ಲ ಅಷ್ಟು ಸರಿ ಇಲ್ಲ. ಜೊತೆಗೆ ಇನ್ಫೆಕ್ಷನ್ ಕೂಡ ಆಗುತ್ತೆ. ಸೊ ಹಾಗಾಗಿ ನಾನೊಂದು ಸ್ವಲ್ಪ ಬಟ್ಟೆ ಗಲೀಜಾದ್ರೂ ಕೂಡ ಪಾಪು ಚೇಂಜ್ ಮಾಡಿಬಿಡ್ತೀನಿ ಅವಾಗಲೇ. ಇವಾಗ ಸಿರಪ್ ಕೂಡ ಹಾಕ್ತಾಯಿದ್ದೀನಿ. ಪಾಪು ಸಿರಪ್ ಅಂತೂ ಏನು ಇಷ್ಟಪಟ್ಟು ಕುಡಿಯೋಲ್ಲ. ಒಂದು ಸ್ವಲ್ಪ ಅಳ್ತಾ ಇರ್ತಾಳೆ. ಏನಾದರೂ ಮಾತಾಡಿಸ್ಕೊಂಡು ಆಮೇಲೆ ಒಂದೊಂದು ಡ್ರಾಪೇ ಹಾಕಿದ್ರೆ ಕುಡಿತಾಳೆ. ಒಂದೊಂದು ಸಲ ಏನಂತಂದರೆ ಒಂದೇ ಸಲ ಫೋರ್ಸಲ್ಲಿ ಹಾಕ್ತೀವಿ, ಒಂದೇ ಸಲ ಕುಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಫೋರ್ಸ್ಫುಲಿ ಹಾಕೋದಕ್ಕೆ ಹೋದರೆ ಹಾಲೆಲ್ಲ ಕೂಡ ಕಕ್ಬಿಡ್ತಾಳೆ. ಸೊ ಹಾಗಾಗಿ ನಾನು ಮಾತಾಡಿಸ್ಕೊಂಡು ಒಂದೊಂದೇ ಡ್ರಾಪ್ನ ಹಾಕ್ತಾಯಿದ್ದೀನಿ. ಸೊ ಆರಾಮಾಗಿ ಸಿರಪ್ನ ಕುಡಿದ್ಬಿಟ್ಟು ಅದಾದಮೇಲೆ ಬರ್ಪಿಂಗ್ ಮಾಡಿಸ್ಬಿಟ್ಟು ಕೆಳಗಡೆ ಕರ್ಕೊಂಬರ್ತೀನಿ. ಸೊ ಕೆಳಗಡೆ ಬಂದಾಗಂತೂ ಒಂದು ಸ್ವಲ್ಪ ಖುಷಿಯಾಗಿರ್ತಾಳೆ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ಮತ್ತೆ ಅಳ್ತಿರ್ತಾಳೆ. ಮತ್ತು ಪಾಪುಗೂ ಕೂಡ ಫೀಡಿಂಗ್ ಮಾಡಿಸ್ಬಿಟ್ಟು ನಾನು ಕೂಡ ಮಲಗಿಸ್ದೆ. ಇವಾಗ ನಾನು ಕೂಡ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದೆ. ಆಮೇಲೆ ಯಾಕೋ ಕಾಫಿ ಕುಡಿಯೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸರಿ ಗಂಜಿನೇ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಗಂಜಿನ ಮಾಡ್ಕೊತಾ ಇದ್ದೀನಿ. ಕೆಲವೊಮ್ಮೆ ಎಲ್ಲ ಕಾಫಿ ಕುಡಿಯೋದಕ್ಕೆ ತುಂಬ ಇಷ್ಟ ಆಗುತ್ತೆ, ಕೆಲವೊಮ್ಮೆ ಇಷ್ಟನೇ ಆಗೋದಿಲ್ಲ. ಏನೋ ಒಂಥರ ಈಗ ಕುಡಿಬೇಕಾ ಇವತ್ತು ಕಾಫಿ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಸೊ ಆವತ್ತಿನ ದಿನ ಅಂತೂ ಸ್ಕಿಪ್ ಮಾಡಿಬಿಡ್ತೀನಿ. ಇನ್ನು ಒಂದೊಂದು ಸಲ ನಾನು ಜೀರಿಗೆ ನೀರು, ಮೆಂತ್ಯ ನೀರು ಇದನ್ನೆಲ್ಲನೂ ಕೂಡ ಕುಡಿತಾ ಇರ್ತೀನಿ. ಯಾಕೆಂತಂದರೆ ಇದರಿಂದ ಬ್ರೆಸ್ಟ್ ಮಿಲ್ಕ್ ಕೂಡ ಜಾಸ್ತಿ ಆಗುತ್ತೆ. ಸೊ ನಮಗೂ ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಜೀರಿಗೆ ನೀರು ಎಲ್ಲ ತುಂಬ ಒಳ್ಳೆಯದು ಅಂತಲೂ ಕೂಡ ಹೇಳ್ತಾರೆ. ಜೊತೆಗೆ ಡೈಜೆಷನ್ ಕೂಡ ಆಗುತ್ತೆ. ಸೊ ದಟ್ ತಗೊಳ್ತೀನಿ. ಸೊ ಇವಾಗ ಕಿಚನಿಗೆ ಬಂದೆ. ಫಸ್ಟಿಗೆ ಬಂದಿದ್ದ ತಕ್ಷಣ ಶೆಲ್ಫೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಅದೇನೋ ಮುಂಚೆಯಿಂದನೂ ನನಗೆ ಅಭ್ಯಾಸ. ಶೆಲ್ಫೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಒಂದು ಗ್ಲಾಸ್ ಗಂಜಿ ಕೂಡ ಮಾಡಿಕೊಂಡು ಕುಡಿದೆ. ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಅದಾದಮೇಲೆ ಪಪ್ಪ ಕೂಡ ಬಂದರು ತಿಂಡಿ ತೊಗೊಂಡು.
ಸಿರಿ ಕೂಡ ಎದ್ದಿದ್ಲು. ಇವಾಗ ಸಿರಿನ ಎತ್ಕೊಂಡು ಪಾಪ ಕೂತ್ಕೊಂಡು ಮಾತಾಡಿಸ್ತಾ ಇದ್ದಾರೆ. ಇಲ್ಲ 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 ಜೋಜೋಲಾಲಿ ಅಮ್ಮುಲಾಲಿ ಪುಟ್ಟಿ. ನಾನು ನಮ್ಮ ಅಪ್ಪ ಅಂತೂ ಏನಾದರೂ ಒಂದು ಟಾಪಿಕ್ ಇಟ್ಕೊಂಡು ಮಾತಾಡ್ತಾ ಇರ್ತೀವಿ. ಇವತ್ತು ಆ್ಯಕ್ಚುಲಾಗಿ ಗೋಲ್ಡ್ ರೇಟ್ ಜಾಸ್ತಿ ಆಗೋಗ್ಬಿಟ್ಟಿದೆ ಅಲ್ವಾ, ಈ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಹೀಗೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಅಪ್ಪ ಹೇಳಿದ್ರು, ನಾನು ಆಗ ಅಂದರೆ ನಾವು ಚಿಕ್ಕವರಿರೋವಾಗ ಗೋಲ್ಡ್ ಏನಾದರೂ ತೊಗೊಂಡು ಇಟ್ಕೊಂಡಿರಲಿಲ್ಲ ಅಂತ ಅಂದಿದ್ದಿದ್ರೆ ನಮ್ಮ ಮದುವೆ ಟೈಮಿಗೆ ಗೋಲ್ಡ್ ತೊಗೊಳೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಅಂತ. ಆ್ಯಂಡ್ ಇಷ್ಟು ಗೋಲ್ಡ್ ಕೂಡ ಕೊಡೋದಕ್ಕೆ ಆಗ್ತಿತ್ತೋ ಇಲ್ವೋ ಅಂತ. ಆ್ಯಂಡ್ ಈಗ ಅಲ್ವಾ ನಿಜವಾಗ್ಲೂ ನಾನು ಅದೇ ಅನ್ಕೊತಾ ಇರ್ತೀನಿ. ಒಂದು ಟೈಮಲ್ಲಿ 2750 ರೂಪಾಯಿ ಇತ್ತು, ಅಂದರೆ ನಾವು ಮದುವೆ ಆಗಿದ್ದ ಟೈಮಲ್ಲಿ. ಆವಾಗ ಗೋಲ್ಡ್ ರೇಟ್ ಇಷ್ಟಿತ್ತು. ಆವಾಗ ತೊಗೊಂಡಾಗ ಅಲ್ವಾ ನಾವು ಅದೇ ಪ್ರೈಸ್ ಜಾಸ್ತಿ ಅಂತ ಹೇಳ್ತಿದ್ವಿ. ಬಟ್ ಇವಾಗ ಕಂಪೇರ್ ಮಾಡಿದ್ರೆ ಆವಾಗಿನ ಗೋಲ್ಡ್ ರೇಟ್ಗೂ ಇವಾಗಿನ ಗೋಲ್ಡ್ ರೇಟ್ಗೂ ಆವಾಗಲೇ ಒಂದಷ್ಟು ಗೋಲ್ಡ್ ಎಲ್ಲ ತೆಗ್ದು ಇಟ್ಕೊಂಬಿಡ್ಬೋದಾಗಿತ್ತಲ್ವಪ್ಪ ಅಂತ ಅನಿಸುತ್ತೆ. ಆ್ಯಂಡ್ ನಾನಂತೂ ನಿಜ ಹೇಳ್ತಿದ್ದೀನಿ, ನಾನು ಎಲ್ಲೂ ಕೂಡ ಜಾಸ್ತಿ ನನ್ನ ಹತ್ರ ಇದ್ದಿದ್ದು ದುಡ್ಡನ್ನ ವೇಸ್ಟೇ ಮಾಡಿಲ್ಲ. ಜಾಸ್ತಿ ನಾನು ಹಾಕಿರೋದೇ ಗೋಲ್ಡ್ ಮೇಲೆ, ಸಿಲ್ವರ್ ಮೇಲೆ. ಆ್ಯಂಡ್ ಅದು ಇವಾಗ ಎಷ್ಟು ಒಳ್ಳೆಯದಾಯಿತು ಅಂತ ಅನ್ನಿಸ್ತಿದೆ ನನಗೆ ಅಂತಂದರೆ ಅಷ್ಟು ಖುಷಿ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಅಲ್ವಾ, ಕಷ್ಟ ಕಾಲಕ್ಕೆ ಗೋಲ್ಡೇ ನಮಗೆ ತುಂಬ ಹೆಲ್ಪ್ ಆಗಿದ್ದು ಅಂತ ಅಂದರೆ ಒಂದು ಟೈಮಲ್ಲಿ ತುಂಬ ಅನ್ಕೊತಾ ಇದ್ವಿ ನಾವೇ, ಅಂದರೆ ಇಷ್ಟೊಂದೆಲ್ಲ ಬೇಕಾ ಅಂತ ಅಂದ್ಬಿಟ್ಟು. ಬಟ್ ಇವಾಗ ತೊಗೊಂಡಿದ್ದೇ ಒಳ್ಳೇದಾಯ್ತಲ್ಲಪ್ಪ ಅನ್ನೋ ಥರ ಆಗೋಗ್ಬಿಟ್ಟಿದೆ. ನನ್ನ ಮಗಳಿಗಂತೂ ಮುಂದೆ ಫ್ಯೂಚರಲ್ಲಿ ತಕ್ಕೊಡೋದಕ್ಕಾಗುತ್ತೋ ಇಲ್ವೋ, ಬಟ್ ನನ್ನ ಮಗಳಿಗೂ ಕೂಡ ಸಾಕಷ್ಟು ನಾನು ತೊಗೊಂಡ್ಬಿಟ್ಟಿದ್ದೀನಿ ಈಗಲೇ. ಅಂದರೆ ನಾನು ಏನು ತೊಗೊಂಡಿದ್ದೀನಿ ಅದನ್ನೇ ನಾನು ಫ್ಯೂಚರಲ್ಲಿ ನನ್ನ ಮಗಳಿಗೆ ಕೊಡ್ಬೋದು. ಸೊ ಈ ರೀತಿಯಾಗಿ. ಆ್ಯಂಡ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ದಂತೂ ನನ್ನ ಲೈಫ್ ಟೈಮ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಜಾಸ್ತಿ ಕೂಡ ಅದು ಇದು ತೊಗೊಂಡಿದ್ದು ಎಲ್ಲ ಏನೂ ಮಾಡಲಿಲ್ಲ. ಜಾಸ್ತಿ ಇನ್ವೆಸ್ಟ್ ಮಾಡಿರೋದೇ ಗೋಲ್ಡ್ ಮೇಲೆ ಮತ್ತು ಸಿಲ್ವರ್ ಮೇಲೆ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಏನೆಲ್ಲ ಸಿಲ್ವರ್ ಐಟಮ್ಸ್ ಇದೆ ಅಲ್ವಾ, ಅದನ್ನೆಲ್ಲನೂ ಒಂಥರ ಇಲ್ಲ ಇದೆಲ್ಲ ಮಾಡಲೇಬೇಕು, ಇದೆಲ್ಲ ತೊಗೊಳ್ಳೇಬೇಕು ಅನ್ನೋ ಒಂದು ಹಠದ ಮೇಲೆ ತೊಗೊಂಡೆ. ಬಟ್ ಇವಾಗ ಸಿಲ್ವರ್ ಪ್ರೈಸ್ ಕೂಡ ಜಾಸ್ತಿ ಆಗಿರೋದನ್ನ ನೋಡಿಬಿಟ್ಟು, ಇಷ್ಟೊಂದೆಲ್ಲ ಸಿಲ್ವರ್ ಪ್ರೈಸ್ ಜಾಸ್ತಿ ಆಗಿದೆಯಾ, ಪರವಾಗಿಲ್ಲ ಆವಾಗ ತೊಗೊಂಡಿದ್ದೆ ಒಳ್ಳೆಯದಾಯಿತು ಅನ್ನೋ ಥರ ಅನಿಸುತ್ತೆ. ಇವಾಗ ಒಂದು ಏನಾದ್ರು ತೊಗೋಬೇಕು ಅಂತ ಅಂದ್ರೇ ಏನಿಲ್ಲ ಅಂದರೂ 3,20,000 ಒಂದು ಕೆಜಿ ಸಿಲ್ವರು. ಪ್ರೈಸ್ ಕೂಡ ಹಾಗೆ ಆಗೋಗ್ಬಿಟ್ಟಿದೆ. ಈಗ ಒಂದು 2-3 ತಿಂಗ್ಳಿಗೆ ಮುಂಚೆ ಇದ್ದಿದ್ದ ರೇಟ್ ಈಗ ಪ್ರೆಸೆಂಟ್ ಇಲ್ಲ. ಸೊ ಈ ರೀತಿಯಾಗಿ ನನಗಂತೂ ಒಂಥರ ಖುಷಿ ಕೂಡ ಇದೆ ಆ್ಯಂಡ್ ಒಂಥರ ಬೇಜಾರು ಕೂಡ ಇದೆ ಅಂತ ಹೇಳ್ಬೋದು. ಬೇಜಾರು ಯಾಕಪ್ಪ ಅಂತ ಅಂದರೆ, ಇನ್ನು ಮುಂದೆ ಏನಾದರೂ ಸಿಲ್ವರ್ ತೊಗೋಬೇಕು ಅಂತ ಅಂದರೆ ಅಷ್ಟೊಂದೆಲ್ಲ ಮನ್ಸು ಮಾಡ್ತೀವೋ ಇಲ್ವೋ ಅಂತ. ಆ್ಯಂಡ್ ತೊಗೊಂಡಿದ್ದಂತೂ ಒಳ್ಳೆಯದಾಯಿತು ಅನ್ನೋದು ಇನ್ನೊಂದು ಖುಷಿ ಈ ರೀತಿಯಾಗಿ. ಆ್ಯಂಡ್ ಇನ್ನು ನನ್ನ ಮಗಳಿಗೆ ನಾನು ಓಲೆ ಕೊಡಿಸ್ಬೇಕು, ಆಮೇಲೆ ಕೈ ಬಳೆ ಮತ್ತು ಸೊಂಟದ ಚೈನು, ಕಾಲು ಗೆಜ್ಜೆ ಇದನ್ನೆಲ್ಲ ಕೊಡಿಸ್ಬೇಕು. ಸೊ ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ. ಇವನ್ ಅದಕ್ಕೂ ಕೂಡ ಒಂದು ಸ್ವಲ್ಪ ದುಡ್ಡೆಲ್ಲ ಕೂಡಿಟ್ಕೊತಾ ಇದ್ದೆ. ಏನಕ್ಕೆ ಇಲ್ಲಿ ನೋಡಿದ್ರೆ ಪ್ರೈಸ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಇವಾಗ ತೊಗೊಳ್ಳ ಬೇಡವಾ ಅನ್ನೋದೇ ಒಂಥರ ಯೋಚನೆ ಆಗೋಗ್ಬಿಟ್ಟಿದೆ. ಸೊ ಕೆಲವ್ರು ಹೇಳ್ತಾ ಇರ್ತಾರೆ ಪ್ರೈಸ್ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾವು ಹೆಂಗೆ ಏನೇ ಆದ್ರೂ ಕೂಡ ಅಲ್ವಾ, ಕಿವಿ ಚುಚ್ಚಿಸೋ ಟೈಮಿಗೆ ಓಲೆ ಅದೆಲ್ಲ ತೊಗೊಳ್ಳೇಬೇಕು. ನೋಡೋಣ ಹೇಗಾಗುತ್ತೋ ಏನೋ ಅಂತ. ಹೀಗೆ ಮಾತಾಡೋವಾಗ ಅಲ್ವಾ ನಾನು ನಮ್ಮ ಅಪ್ಪನ ಹತ್ರ ಹೇಳ್ತಿದ್ದೆ, ನಾನು ಕೂಡ ಹೀಗೆ ಸೇವಿಂಗ್ಸ್ ಎಲ್ಲ ಮಾಡ್ತಾಯಿದ್ದೀನಿ, ಜಾರ್ ಆ್ಯಪಲ್ಲಿ ಪ್ರತಿದಿನವೂ ಕೂಡ ದುಡ್ಡೆಲ್ಲ ಕಟ್ತಾಯಿದ್ದೀನಿ ಅಂತ. ಸೊ ನಮ್ಮಪ್ಪ ಹೌದಾ ಅಂತ ಅಂದ್ಬಿಟ್ಟು ಅವರು ಕೂಡ ಜಾರ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಸ್ಕೊಂಡು ಅವರು ಕೂಡ ಪ್ರತಿದಿನ ದುಡ್ಡು ಕಟ್ಟೋ ಥರ ಮಾಡ್ಕೊಂಡಿದ್ದಾರೆ. ಸೊ ಅದು ಕೂಡ ಒಂಥರ ಖುಷಿ ಅಂತಲೇ ಹೇಳ್ಬೋದು. ನಮಗೆ ಗೊತ್ತಿಲ್ಲದೆಲ್ಲೋ ನಾವು ಎಲ್ಲೋ ಒಂದು ಕಡೆ ದುಡ್ಡು ಸೇವ್ ಮಾಡ್ತಾಯಿದ್ದೀವಿ, ಜೊತೆಗೆ ಅದು ಗೋಲ್ಡ್ಗೆ ಅಂತ ಸೇವ್ ಮಾಡ್ತಾಯಿದ್ದೀವಲ್ಲ ಅನ್ನೋದು ಕೂಡ ಖುಷಿ. ನನ್ನ ಹತ್ರ ಫಸ್ಟು ದುಡ್ಡು ಬಂದರೆ ನಾನು ಹೋಗ್ತಾ ಇದ್ದಿದ್ದೇನೆ ಜ್ಯುವೆಲರಿ ಪರ್ಚೇಸ್ ಮಾಡೋದಕ್ಕೆ ಅಂತ. ಅದನ್ನು ನಾನು ಕಲ್ತಿದ್ದೆ ನಮ್ಮ ಅಪ್ಪನಿಂದ. ಯಾಕಂದರೆ ನಮ್ಮ ಅಪ್ಪ ಯಾವಾಗಲೂ ಹೇಳೋದು, ಬಟ್ಟೆಗೆ ಹಾಕೋ ಬದಲು ಅದೇ ದುಡ್ಡನ್ನು ಒಡವೆಗಾದರೂ ಹಾಕ್ರಿ ಅಂತ ಅಂದ್ಬಿಟ್ಟು ಬೈಯೋದು. ಸೊ ಅದು ಇವಾಗ ಎಷ್ಟು ನಿಜ ಅಂತ ಅನ್ನಿಸ್ತಿದೆ. ಆ್ಯಂಡ್ ನಿಜ ಒಂದು ಟೈಮಲ್ಲಿ ನಮ್ಮಪ್ಪ ಅದನ್ನು ಹೇಳಿ ಅಟ್ಲೀಸ್ಟ್ ಅಷ್ಟಾದರೂ ತೊಗೊಂಡಿದ್ದೀವಲ್ಲ ಅನ್ನೋದೊಂಥರ ಖುಷಿ ಇದೆ. ಆ್ಯಂಡ್ ಕೆಲವೊಂದು ಟೈಮಲ್ಲಿ ಅದು ಏನು ನಾವು ಗೋಲ್ಡ್ ತೊಗೊಂಡಿದ್ವಿ ಅಲ್ವಾ, ಆ್ಯಂಡ್ ನಮ್ಮಪ್ಪ ಏನು ಗೋಲ್ಡ್ ಕೊಟ್ಟಿದ್ರು ಅಲ್ವಾ, ಅದರಿಂದನೇ ನಮ್ಮ ಕಷ್ಟ ಎಷ್ಟೋ ಸಾಲ್ವ್ ಆಗಿದೆ. ಎಷ್ಟೋ ಹಂತದಲ್ಲಿ ಅದನ್ನೆಲ್ಲ ಮಾರ್ಬಿಡೋಣ ಅನ್ನೋ ಥರ ಕೂಡ ಬಂದಿತ್ತು ಒಂದು ಟೈಮಲ್ಲಿ, ಅಂದರೆ ನಮ್ಮ ಮನೆ ಕಟ್ಟೋ ಟೈಮಲ್ಲಿ. ಬಟ್ ಆ ಟೈಮಲ್ಲಿ ಅಲ್ವಾ ನಿಜವಾಗ್ಲೂ ನಾನು ಹೋಗಿ ಅಡ ಇಟ್ಟಿದ್ದು ಒಂಥರ ಒಳ್ಳೆಯದಾಯಿತು. ಯಾಕೆಂತ ಅಂದರೆ ಇಫ್ ಇನ್ ಕೇಸ್ ನಾವೇನಾದ್ರು ಮಾರ್ಬಿಟ್ಟಿದ್ದಿದ್ರೆ ಇಷ್ಟು ಪ್ರೈಸ್ ಆಗ್ತಿತ್ತೋ ಏನೋ ಅದು ಗೊತ್ತಿರ್ತಿರ್ಲಿಲ್ಲ. ಬಟ್ ಅಡ ಇಟ್ಟಿದ್ದಂತೂ ಒಂಥರ ಸೇಫ್ ಅಂತಲೇ ಅನಿಸಿದ್ದು ನನಗೆ. ಈಗ ಅದೇ ಗೋಲ್ಡ್ ಬಗ್ಗೆ ಮಾತಾಡಬೇಕು ಅಂತಂದ್ರೇ ಒಂಥರ ಖುಷಿ ಆಗುತ್ತೆ. ಆವಾಗಲೂ ಕೂಡ ಖುಷಿ ಆಗ್ತಿತ್ತು, ಈಗಲೂ ಕೂಡ ಖುಷಿ ಆಗುತ್ತೆ. ಯಾಕೆ ಅಂತ ಅಂದರೆ ಅದೇ ಪ್ರೈಸ್ ಜಾಸ್ತಿ ಆಗಿದೆಯಲ್ಲ, ಅಟ್ಲೀಸ್ಟ್ ನಾವೇನು ಕಳಿದಂತೆ ಒಡವೆಗಳನ್ನೆಲ್ಲ ಉಳಿಸ್ಕೊಂಡಿದ್ದೀವಿ ಅಲ್ವಾ ಅನ್ನೋದೊಂಥರ ಖುಷಿ ಅಷ್ಟೇ.
ಇನ್ನು ಪಪ್ಪನೂ ಕೂಡ ಮನೆಗೆ ಹೋಗಿದ್ರು ವಾಪಸ್ ನನಗೆ ತಿಂಡಿ ಕೊಟ್ಬಿಟ್ಟು. ಅದಾದಮೇಲೆ ಮಧ್ಯಾಹ್ನ ಹಾಗೆ ಬಂದಿದ್ದರು ಪಾಪುಗೆ ಸ್ನಾನ ಮಾಡಿಸೋದಕ್ಕೆ ಅಂತ. ಇವಾಗ ಪಪ್ಪನೇ ಪಾಪುಗೆ ಸ್ನಾನ ಮಾಡಿಸೋದು, ತಲೆ ಸ್ನಾನ ಮೈ ಸ್ನಾನ ಎಲ್ಲ ಪಪ್ಪನೇ ಮಾಡಿಸ್ಕೊಂಡು ಕೊಟ್ಬಿಟ್ಟು ಹೋಗ್ತಾರೆ. ವೀಕೆಂಡ್ ಮಾತ್ರ ನಾನು ಮಾಡಿಸ್ಕೊತೀನಿ, ಯಾಕೆಂತಂದರೆ ಜೀವನ್ ಇರ್ತಾರಲ್ವ, ಅವರೇ ಪಾಪುಗೆ ಸ್ನಾನಕ್ಕೆ ಅಂತೆಲ್ಲ ನೀರು ಹಾಕ್ಕೊಡ್ತಾರೆ, ನಾನು ಸ್ನಾನ ಮಾಡಿಸ್ಕೊಡ್ತೀನಿ. ಸೊ ಈ ರೀತಿಯಾಗಿ ಇನ್ನು ಪಾಪುನೂ ಕೂಡ ಸ್ನಾನ ಮಾಡಿಕೊಂಡು ಬಂದಮೇಲೆ ಕ್ರೀಮ್ ಹಚ್ಚೋ ಟೈಮಲ್ಲಿ ಸ್ವಲ್ಪ ಅಳ್ತಿರ್ತಾಳೆ. ಯಾಕಂತಂದರೆ ಕ್ರೀಮ್ ತಣ್ಣಗಿರುತ್ತಲ್ಲ, ಅವಳಿಗೆ ಅದೇನೋ ಇಷ್ಟನೇ ಆಗೋಲ್ಲ ಕ್ರೀಮ್ ಅಪ್ಲೈ ಮಾಡೋ ಟೈಮಲ್ಲಿ. ಇನ್ನು ಅಪ್ಪನೂ ಕೂಡ ಅಲ್ಲಿ ಅಪ್ಪನ ಮನೆಗೆ ಹೋಗಿದ್ದಾನೆ, ಒಂದು ವಾರದಿಂದ ಅಲ್ಲೇ ಇದ್ದಾನೆ ಅವನು. ಕೆನ್ನೆ ಎಲ್ಲ ಒಂದು ಸ್ವಲ್ಪ ಒಡೆದ್ಬಿಟ್ಟು ರೆಡ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಪಪ್ಪ ಹೇಳ್ತಿದ್ರು. ಹಾಗಾಗಿ ಇದು ಕ್ರೀಮ್ ಹಚ್ಚಿ ಪಪ್ಪ ಅಂತ ಅಂದ್ಬಿಟ್ಟು ಕೊಟ್ಟೆ. ಸೊ ಹೀಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಅದಾದಮೇಲೆ ಪಪ್ಪನೂ ಕೂಡ ಮನೆಗೆ ಹೊರಟರು. ನಾನು ಇವಾಗ ಸಿರಿಗೆ ರೆಡಿ ಮಾಡ್ತಾಯಿದ್ದೀನಿ. ನನಗಂತೂ ಸಿರಿಗೆ ರೆಡಿ ಮಾಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಯಾಕಂತಂದರೆ ಅವಳು ಏನೋ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿರ್ತಾಳೆ. ಜೊತೆಗೆ ನಾನು ಲಕ್ಕಿನ ಕೂಡ ಅಷ್ಟೇ ರೆಡಿ ಮಾಡೋವಾಗ ಇಷ್ಟೇ ಖುಷಿ ಪಡ್ತಿದ್ದೆ. ನಾನು ಯಾವಾಗಲೂ ಕೂಡ ಅನ್ಕೊತಾ ಇದ್ದಿದ್ದು ಲಕ್ಕಿಗೆ ರೆಡಿ ಮಾಡೋವಾಗ ನಮ್ಮ ಪಾಪು ಬರುತ್ತಲ್ಲ ಆವಾಗ ನಾನು ಲಕ್ಕಿನ ಮಿಸ್ ಮಾಡ್ಕೊತೀನಿ, ಆವಾಗ ಲಕ್ಕಿಗೆ ರೆಡಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಗ್ತಿತ್ತು. ಅದು ಇವಾಗ ಹಾಗೆ ಆಗೋಗ್ಬಿಟ್ಟಿದೆ ಆ್ಯಕ್ಚುಲಾಗಿ. ಇವಾಗ ಲಕ್ಕಿನಂತೂ ನಾನು ಜಾಸ್ತಿ ಮೀಟೇ ಮಾಡೋಕ್ಕಾಗ್ತಿಲ್ಲ. ಅದರಲ್ಲೂ ಸಿರಿ ಹುಟ್ಟಿದ ಮೇಲಿಂದ ಅಂತೂ ಎಲ್ಲಿ ಒಂದು 2-3 ಸತಿ ಅವ್ನು ಬಂದು ನಮ್ಮ ಮನೆಗೆ ಹೋಗಿದ್ದಾನೆ ಅಷ್ಟೇ, ಬಿಟ್ಟರೆ ಜಾಸ್ತಿ ಬಂದೇ ಇಲ್ಲ. ತುಂಬ ಮಿಸ್ ಮಾಡ್ಕೊತೀನಿ. ನೋಡೋಣ ಇನ್ನು ಸ್ವಲ್ಪ ದಿನವೇ ಅಲ್ವಾ, ಅಮ್ಮನ ಮನೆಗೆ ಹೋದ್ಮೇಲೆ ಲಕ್ಕಿನೂ ಕೂಡ ಅಲ್ಲೇ ಇರ್ತಾನೆ. ಸೊ ದಟ್ ಚೆನ್ನಾಗಿ ಆಟ ಆಡ್ಕೊಂಡಿರ್ಬೋದು. ಇವಾಗ ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಅವನು ಚೆನ್ನಾಗಿ ಆಟ ಆಡಿಸ್ಬೋದು ಅವನನ್ನು. ಸಿರಿನ ಇನ್ನೂ ಅಷ್ಟಾಗಿ ಆಟ ಆಡ್ಸೋಕ್ಕಾಗಲ್ಲ. ಅವಳು ನಿದ್ದೆ ಮಾಡೋ ಟೈಮಿಗೆ ನಿದ್ದೆ ಮಾಡ್ತಾಳೆ, ಜೊತೆಗೆ ಎದ್ದ ಮೇಲೆ ಒಂದು ಸ್ವಲ್ಪ ಅವಳು ಪಾಡಿಗಳು ಆಟ ಆಡ್ತಿರ್ತಾಳೆ, ಇಲ್ಲ ಅಂತ ಅಂದರೆ ಮಲ್ಕೊಂಡೇ ಇರ್ತಾಳೆ ಈ ರೀತಿಯಾಗಿ. ಬಟ್ ಲಕ್ಕಿನ ಆಟ ಆಡ್ಸೋದ್ರಲ್ಲಂತೂ ತುಂಬಾ ಖುಷಿ ಆಗುತ್ತೆ. ಅವನೆಲ್ಲದಕ್ಕೂ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾನೆ. ಆಮೇಲೆ ಏನೋ ಅವನ ಜೊತೆ ಆಟ ಆಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.